ಈ ರೋಡ್ ಯಾವ್ದೇ ಗದ್ದೆ ಪದ್ದೆ ರೋಡ್ ಅಂತೂ ಅಲ್ವೇ ಅಲ್ಲ. ಮಟ್ಕೇರಿಯಿಂದ ಮುಂದೆ ಬಂದು ರೈಟ್ ಕಟ್ಟಾದ್ರೆ ಒಂದೇ ರೋಡ್ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ತಲುಪ್ತೀವಿ. ಯಾವ ಪೊಲೀಸ್ ಸ್ಟೇಷನ್ ಅಂತ ಯೋಚನೆ ಮಾಡಬೇಡಿ, ನಮ್ಮ ಎಚ್ ಡಿ ಕೋಟೆ ಪೊಲೀಸ್ ಸ್ಟೇಷನ್. ಒಂದ್ ತಾಲೂಕು ಹೋಗೋ ರೋಡ್ ಅನ್ಕೊಂಡ್ರೆ ಇದು ಮೇನ್ ರೋಡ್ ಇದ್ದಂಗೆ ಲೆಕ್ಕ. ನಮ್ ಕೋಟೆ ಜನಕ್ಕೆ ಬೇಸಿಕ್ ಆಗಿರೋ ಫೆಸಿಲಿಟಿಗಳು ಸಿಗ್ತಿಲ್ಲ. ಯಾಕೆ ಅವ್ರು ಟ್ಯಾಕ್ಸ್ ಕಟ್ತಿಲ್ವಾ? ಹಿಂದುಳಿದ ತಾಲೂಕು ಅಂತ ಕೇಳಿ ಕೇಳಿ ನಮ್ಗಂತೂ ಬೇಸತ್ತೋಗೈತೆ. ಬೇರೆ ತಾಲೂಕಲ್ಲಿ ಹಳ್ಳಿಗಳೇ ಇದಕ್ಕಿಂತ ಚೆನ್ನಾಗಿರುತ್ತೆ, ಆದ್ರೆ ಇದನ್ನ ತಾಲೂಕು ಅಂತ ಬರೀ ಬಾಯಿ ಮಾತು ಅಷ್ಟೇ ಹೇಳೋದಾಗೈತೆ. ಕೋಟೆ ಟೌನ್ ಒಳಗಡೆ ಇಷ್ಟೊಂದು ಕಚ್ಚಡವಾಗೈತಲ್ಲ ಗುರು. ಇಷ್ಟೊಂದು ಚೆನ್ನಾಗಿರೋ ವಾತಾವರಣದಲ್ಲಿ ಊಟಕ್ಕೆ ಪುಣ್ಯ ಮಾಡಿದೀವಿ ಅಂತ ಒಂದ್ ಕಡೆ ಖುಷಿ ಆದ್ರೆ ಯಾಕೆ ಇಷ್ಟು ಹಿಂದುಳಿದಿದೀವಿ ಅಂತ ಇನ್ನೊಂದ್ ಕಡೆ ಬೇಜಾರು. ಮೈಸೂರು ಟು ಮಾನಂದವಾಡಿ ರೋಡ್ 2 ತಾಲೂಕಾ ಮೇನ್ ರೋಡ್ ಆಗೈತೆ. ಅಲ್ಲಿ ಸಿಎಂ ಬರ್ಬೇಕಾದ್ರೆ ಮಾತ್ರ ಗುಂಡಿ ಮುಚ್ಚ ಕೆಲಸ ಮಾಡ್ತಾರೆ ಅಷ್ಟೇ. ಈ ವಿಡಿಯೋ ತಲುಪೋ ತನಕ ಎಲ್ಲರೂ ಸ್ಟೋರಿಗೆ ಹಾಕೊಂಡು ಶೇರ್ ಮಾಡಿಲ್ಲ ಅನ್ಕೊಂಡ್ರೆ ಈ ವಿಡಿಯೋ ಮಾಡಿರೋದಕ್ಕೂ ಒಂದ್ ಅರ್ಥ ಇರಲ್ಲ. ನಮ್ ಕೋಟೆ ಜನ ಆದಷ್ಟು ಈ ವಿಡಿಯೋನ ಗೆಲ್ಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ತಲುಪಬೇಕು, ಅಲ್ಲಿ ತನಕ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ಇನ್ ಮುಂದೆ ತೋರ್ಸೋ ಟೈಮ್ ಅಂತ ಬಂದಿದೆ. ಈ ಸೋಷಿಯಲ್ ಮೀಡಿಯಾನ ನನ್ನ ಅಭಿವೃದ್ಧಿಗೆ ಮಾತ್ರ ಅಲ್ಲ, ಎಲ್ಲರ ಅಭಿವೃದ್ಧಿಗೆ ಯೂಸ್ ಮಾಡಬೇಕು. ಆದಷ್ಟು ನಾನು ಹೋರಾಟಕ್ಕೆ ನಿಮ್ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ರೆ ಒಂದಲ್ಲ ಒಂದಿನ ಅಭಿವೃದ್ಧಿ ಕಂಡೇ ಕಾಣ್ತೀವಿ. ಹಿಂದುಳಿದ ತಾಲೂಕು ಪಟ್ಟಣಕ್ಕೆ ತಾಕೆ ಹಾಕ್ತಿವಿ. ನಾನು ಫಾಲೋ ಮಾಡಿ, ಕಮೆಂಟ್ ಅಲ್ಲಿ ಎಲ್ಲ ರಾಜಕಾರಣಿಗಳನ್ನು ಟ್ಯಾಗ್ ಮಾಡಿ.